ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ತುಂಬ ದಿನಗಳಾದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಸಮ್ ಪರ್ಸ್ನಲ್ ವರ್ಕ್ಸಿಂದ. ಸೊ ಇವತ್ತು ಸಂಡೇ ನಾರ್ಮಲ್ ಬ್ಲಾಗ್ ಇರುತ್ತೆ. ನಾನು ಇವಾಗ ಎದ್ದು ಕಾಫಿ ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಇದ್ದೆ. ಸೊ ಹಂಗೆ ಯಾಕೆ ಒಂದು ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಎದ್ದು ಹೊರಗಡೆ ಹೋಗ್ತಾ ಇದ್ದೀನಿ. ಭಾರಿ ಬಿಸಿಲಿದೆ ಗೈಸ್. ಮೈಸೂರಂತೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಏನಿಲ್ಲ, ತುಂಬಾ ಬಿಸಿಲಿದೆ. ನೋಡ್ಬೋದು ನೋಡಿ, ಅಪ್ಪ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಭಾರಿ ಬಿಸಿಲಿದೆ. ಸೊ ಇವಾಗ ನಾನು ರೂಮ್ ಕ್ಲೀನ್ ಮಾಡಬೇಕು. ಫಸ್ಟು ಹೆಂಗಿದೆ ನನ್ನ ರೂಮ್ ಅಂತ ತೋರಿಸ್ತೀನಿ ಬನ್ನಿ. ನಿಜ ನನ್ನ ರೂಮ್ ನೋಡ್ಕೊಳ್ಳೋಕ್ಕೆ ನನಗೆ ಒಂಥರ ಆಗ್ತದೆ. ತುಂಬಾ ಮೆಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 3 ಡೇಸಿಂದ ಕಂಪ್ಲೀಟಾಗಿ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಬನ್ನಿ ತೋರಿಸ್ತೀನಿ ಹೇಗಿದೆ ನನ್ನ ರೂಮ್ ಅಂತ. ಸೊ ನೋಡಿ ಗೈಸ್, ಯಾವ ಥರ ಮೆಸ್ ಮಾಡ್ಕೊಂಡಿದ್ದೀನಿ, ಬಟ್ಟೆಗಳೆಲ್ಲ ಹಾಕ್ಕೊಂಡು. ಅಪ್ಪ ಸೀರಿಯಸ್ಲಿ ನನ್ನ ರೂಮ ಅಂತ ಅನಿಸ್ತಾ ಇದೆ. ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೇಗೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹಂಗೆ ಒಂದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಯಾಕಂದರೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದರೆ ನನಗೆ 1 hour ಆದರೂ ಸಾಕಾಗಲ್ಲ. ಸೊ ಬನ್ನಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟು ನನ್ನ ಬೆಡ್ ಮೇಲೆ ಏನೇನಿದೆ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಇದೇ ಆಗಿಬಿಡುತ್ತೆ ನಂದು ಯಾವಾಗಲೂ. ಎವ್ರಿ ಸಂಡೇ ಸ್ಯಾಟರ್ಡೇಸು ಇದ್ದೇ ಆಗುತ್ತೆ. ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡೋದು ಅದೇ ಆಗುತ್ತೆ. ಸೊ ಈ ವೀಕಂತೂ ತುಂಬ ಮೆಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ. ಫಸ್ಟ್ ನನ್ನ ರೂಮೇ ಇಷ್ಟು ಮೆಸ್ ಆಗಿರೋದು. ಇವತ್ತು ಈ ಸತಿನೇ ಇಷ್ಟೊಂದು ಮೆಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಬೇಗ ಕ್ಲೀನ್ ಮಾಡಿ ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರ, ಹಾಗೆ ಕ್ಲೀನ್ ಮಾಡ್ಕೊತೀನಿ. ಬಟ್ ಈ ವೀಕ್ ಯಾಕೋ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ. ಶೆಕೆಗೆ ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ, ಒಂಥರ ಸುಸ್ತಾಗುತ್ತೆ ಗೈಸ್. ಸೊ ನೋಡಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ರೂಮ್ ಕ್ಲೀನ್ ಮಾಡಾಯಿತು. ಈಗ ಜಸ್ಟ್ ಕ್ಲೀನ್ ಮುಗಿಸ್ಕೊಂಡು ನಮ್ಮ ಮಮ್ಮಿ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಸೊ ಗೈಸ್, ನಾನು ಇವಾಗ ಬಂದು ನಮ್ಮ ಮಮ್ಮಿ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ತುಂಬ ಮೆಸ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಹಂಗೆ ಮೇಲ್ಮೇಲೆ ಕ್ಲೀನ್ ಮಾಡಿಕೊಟ್ಟೆ. ಇವಾಗ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಒಂದೊಂದಾಗಿ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಅಮ್ಮ ಏನೋ ಮಾಡ್ತಾ ಇದ್ದಾರೆ ಅಡುಗೆ ಮನೆ ಒಳಗೆ. ನಾನು ಕ್ಲೀನ್ ಮಾಡ್ತೀನಿ ಅಂತಷ್ಟೇ ನೋಡಿ ಗೈಸ್ ಹೆಂಗೆ ಬಂದು ಸ್ಕೋಪ್ ಕೊಡ್ತಾವ್ರೆ. ಹಂಗೆಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಇನ್ನೂ ಹಾಲ್ ನೋಡ್ಬಿಟ್ರಂತೂ ಅಯ್ಯೋ, ನಮ್ಮ ಮನೇಲಿ ಸೋಫಾ ಯಾರಾದರೂ ಬಂದಾಗ ಕುತ್ಕೊಳ್ಳೋಕ್ಕೆ ಅಂತ ಇಲ್ಲ. ಏನಕ್ಕಿರೋದು ಮಮ್ಮಿ? ಎಳ್ದಾಕಿರೋ ಬಟ್ಟೆಗಳಿಗೆ. ವಾಶ್ ಮಾಡಿರೋ ಬಟ್ಟೆಗಳನ್ನ ಇವಾಗ ಎಳ್ದಾಕಿದ್ವಲ್ಲ, ಅದನ್ನು ಇಡೋಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ. ಇನ್ನು ವಾಷಿಂಗಲ್ಲಿ ಎಷ್ಟಿದೆ ಗೊತ್ತಾ ಗೈಸ್? ಇವಾಗ ಒಂದು ವಾಶ್ ಆಗ್ತಾ ಇದೆ ನೋಡ್ಬೋದು. ಇನ್ನು ವಾಶ್ ಆಗದೆ ಇರೋದು ಇನ್ನೂ ಒಂದು ಬಕೆಟ್ ಫುಲ್ ಇದೆ. ಸೊ ಇವತ್ತು ಫುಲ್ ಕ್ಲೀನಿಂಗ್ ಅದೇ ಆಗಿರುತ್ತೆ ಅನಿಸುತ್ತೆ. ವ್ಲಾಗ್ ಎಲ್ಲ ಫುಲ್ ಅದೇ. ಸೊ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಇರೇ ಒಂದು ನಿಮಿಷ ಬಂದ್ಬಿಡಿ ಈ ಕಡೆ ಇರೋ. ನಾನು ಇಲ್ಲಿ ಒಂಚೂರು ಎಲ್ಲ ಹೇಳ್ತೀನಿ. ನೀನು ಅಡುಗೆ ಮನೆ ಅದು ಬೇಡ, ಅಲ್ಲಿ ಮುಂದೆ ಮಾಡ್ಕೊ. ಇನ್ನು ಸ್ಟವ್ ಎಲ್ಲ ನಾನು ನೋಡ್ಕೊತೀನಿ, ಹೋಗಿ ವಾಶ್ ಮಾಡಬೇಕು ಗೈಸ್. ನಮ್ಮಮ್ಮ ನೋಡಿ ಕೆಲಸ ಮಾಡ್ತೀನಿ ಅಂತ ಅಪ್ರಿಷಿಯೇಟ್ ಮಾಡಲ್ಲ, ಬೈತಾ ಇರ್ತಾರೆ ಯಾವಾಗಲೂ. ಒಂದೆರಡು ಮಾತು ಹೇಳಿ ಒಳ್ಳೇದು ನನ್ನ ಬಗ್ಗೆ ಹೇಳಿ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ. ಇವಾಗ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಲ್ ಒಂದು ಕ್ಲೀನ್ ಮಾಡಬೇಕಷ್ಟೇ ನಂದು ಪಾರ್ಟ್. ಅದು ಬಿಟ್ಟರೆ ಎಲ್ಲ ಆಲ್ರೆಡಿ ಆಗಿದೆ. ಅನ್ನಷ್ಟರಲ್ಲಿ ಕೆಲಸ ಆಗಿಬಿಟ್ಟಿದ್ರೆ ಹೆಂಗಿರ್ತಿತ್ತಲ್ವ? ಹಿಂಗೆ ಅಂದ ತಕ್ಷಣ ಇನ್ಸ್ಟಾದಲ್ಲಿ ಹಿಂಗೆ ಅಂದ ತಕ್ಷಣ ಕೆಲಸ ಆಗಿಬಿಡುತ್ತೆ. ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಹೆಂಗಿತ್ತು ಇವಾಗ ಎಷ್ಟು ನೀಟಾಗಿ ಕಾಣಿಸ್ತದೆ ಸೋಫಾ ನೋಡಿ. ಇನ್ನು ಸ್ವಲ್ಪ ನೋಡಿ ಗೈಸ್ ಎಷ್ಟು ನೀಟಾಗಿ. ಸೊ ಆವಾಗಲೇ ಸೋಫಾ ಹೆಂಗಿತ್ತು, ಇವಾಗ ನೋಡಿ ಎಲ್ಲ ಕ್ಲೀನಾಗಿ
ಸೆಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಒಂಚೂರು ಕ್ಲೀನಿಂಗ್ ಅದಿದೆ. ಇದು ಸ್ಟವ್ ಅದು ಮುಗಿಸಿದ್ರೆ ಕೆಲಸ ಮುಗೀತು. ಟೈಮ್ ಬಂದು 1 ಗಂಟೆ ಆಗಿದೆ. ಇನ್ನು ನಾನು ಕೆಲಸಗಳು ಮುಗಿಸ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ ಕೆಲಸಗಳು. ಕೆಲಸ ಮುಗಿದ್ಮೇಲೆ ಇನ್ನು ಬ್ರಷ್ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ಅಂದರೆ ಏನಕ್ಕೆ ಈ ಬ್ಲಾಗ್ನ ಮಾಡಿದೆ ಅಂತ ಅಂದರೆ, ಕೆಲವ್ರು ಹಾಗೆ ನನ್ನ ಫ್ರೆಂಡ್ಸು ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಂಬೋದೇ ಇಲ್ಲ, ಯಾರೂ ನಂಬಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಅಂದರೆ. ಅವ್ರಿಗೋಸ್ಕರನೇ ಈ ವ್ಲಾಗ್ ಅಂತ ಅಲ್ಲ, ನನ್ನ ಲೈಫ್ ಸ್ಟೈಲ್ ಇರೋದೇ ಈ ಥರ. ಅಂದರೆ ಈ ಥರ ನಾನು ಹೊರ್ಗಡೆನೂ ಹೋಗಿ ಸುತ್ತಾಡ್ತೀನಿ, ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ತೀನಿ, ಫ್ಯಾಮಿಲೀಸ್ ಜೊತೆ ಸುತ್ತಾಡ್ತೀನಿ, ಅವ್ರ ಜೊತೆ ಜಾಲಿ ಮಾಡ್ತೀನಿ, ಮನೇಲಿ ಕೆಲಸಗಳಿದ್ರೆ ಕೆಲಸನೂ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ. ಸೊ ನಾನು ಎಲ್ಲ ಥರನೂ ಕಲ್ತ್ಕೊಂಡಿದ್ದೀನಿ, ಎಲ್ಲ ಥರನೂ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ಬಟ್ ಒಂದೇ ಒಂದು ಏನು ಕಲ್ತಿಲ್ಲ ಅಂತ ಅಂದರೆ, ಅಡುಗೆ ಒಂದು ಮಾಡೋದು ಕಲ್ತಿಲ್ಲ. ಅದನ್ನು ಕೂಡ ನಮ್ಮಮ್ಮ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ನೋಡ್ತಾ ನಾನೇ ಕಲ್ತ್ಕೊತೀನಿ. ಬಟ್ ನನಗೆ ಯಾಕೋ ಇತ್ತೀಚೆಗೆ ಅನ್ನೋದಕ್ಕಿಂತ ನಂಗೆ ಮುಂಚೆಯಿಂದನೂ ಅಡುಗೆ ಮೇಲೆ ಇಂಟ್ರೆಸ್ಟೇ ಇಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಡುಗೆ ಮಾಡಿದ್ರೆ ಚೆನ್ನಾಗಿ ತಿಂತೀನಿ. ಸೊ ಅವ್ರಿಗೋಸ್ಕರನೇ ವ್ಲಾಗ್ ಮಾಡಿದ್ದೀನಿ ಅಂತ ಏನಿಲ್ಲ, ನನ್ನ ಲೈಫ್ ಸ್ಟೈಲ್ ಇರೋದೇ ಈ ಥರ. ಸೊ ಶೋ ಆಫ್ ಮಾಡ್ಕೊಬೇಕು ಅಂತಲೂ ಇಲ್ಲ, ಅಥವಾ ಯಾರಿಗಾದ್ರೂ ಮೆಚ್ಚಿಸ್ಬೇಕು ಅಂತಲೂ ಇಲ್ಲ. ನಾನು ಇರೋ ಥರನೇ ಇದೇ ನನ್ನ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇರೋದು ಅಷ್ಟೇ. ನೈಟು ಆಲ್ಮೋಸ್ಟ್ 12 ಗಂಟೆವರೆಗೂ ಇಲ್ಲೇ ಇರ್ತೀವಿ, ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಊಟ ಮಾಡೋದು, ಎಲ್ಲನೂ ಇಲ್ಲೇ. ಅದಕ್ಕೋಸ್ಕರ ಪ್ರತಿದಿನ ಈ ಬಾಲ್ಕನಿಗೆಲ್ಲ ವಾಶ್ ಮಾಡ್ತಾನೆ ಇರ್ತೀನಿ. ಅಂದರೆ ಇಲ್ಲೇ ಮಲ್ಕೊತಾ ಇರ್ತೀವಲ್ವ ಗೈಸ್, ಅದಕ್ಕೋಸ್ಕರ ದಿನ ವಾಶ್ ಮಾಡ್ತಾನೆ ಇರ್ತೀನಿ. ಅದು ಸೌಂಡು ವಾಷಿಂಗ್ ಮಿಷಿನ್ದು ಬರ್ತಾ ಇರುತ್ತೆ. ಮತ್ತು ಇದು ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ ವೆಹಿಕಲ್ ಸೌಂಡ್ಸು ಇರುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ನಾನು ವಾಶ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಒಂದು ಪವರ್ ನ್ಯಾಪ್ ತೊಗೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ಇಲ್ಲ ಅಂತ ಅಂದರೆ ಸ್ಟ್ರೆಸ್ ಥರನೇ ಫೀಲ್ ಆಗ್ತಾ ಇರುತ್ತೆ ಈವ್ನಿಂಗ್ ಫುಲ್ ಎಲ್ಲ. ಅದಕ್ಕೋಸ್ಕರ ಒಂದು ಸ್ಮಾಲ್ ಪವರ್ ನ್ಯಾಪ್ ತೊಗೊಂಡ್ಬಿಟ್ರೆ ಆ್ಯಕ್ಟಿವ್ ಆಗಿಬಿಡ್ತೀನಿ ನಾನು. ಸೊ ಪೂಜೆ ಎಲ್ಲ ಮುಗಿಸಿದ್ದೀವಿ, ಪೂಜೆ ಎಲ್ಲ ಆಗಿದೆ. ಓಕೆ, ಇವಾಗ ಒಂದು ಪವರ್ ನ್ಯಾಪ್ ತೊಗೊಂಡು ಸಂಜೆ ಬೇರೆ ಸಿಗ್ತೀನಿ. ಬಾಯ್. ಸೊ ಗೈಸ್, ನಾನು ಇವಾಗ ಒಂದು ಪವರ್ ನ್ಯಾಪ್ ತೊಗೊಂಡು ರೆಡಿಯಾಗಿ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೆಕೆ ಆಗ್ತಾ ಇದ್ದರೆ ತುಂಬ, ಅದರಲ್ಲಿ ಬೇರೆ ಬ್ಲ್ಯಾಕ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ. ದೊಡ್ಡಮ್ಮನ ಮನೆಗೆ ಹೋದ್ಮೇಲೆ ಇಫ್ ಪಾಸಿಬಲ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನೈಟ್ ನಮ್ಮ ಮನೆಗೆ ಬಂದು ವೀಡಿಯೋನ ಎಂಡ್ ಮಾಡ್ತೀನಿ ಗೈಸ್, ಆಯಿತಾ? ನಾನು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಂಡೀಸ್ನ ತಿಂದು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ. ನಾವು ಮಕ್ಕಳು ಕುತ್ಕೊಂಡು ಮಾತನ್ನ ಕೇಳಿಸ್ಕೊತಾರೆ, ಮಕ್ಕಳು ಮಾತ್ರ ಕೇಳಿಸ್ಕೊತಾ ಇದ್ದಾರೆ ಅಷ್ಟೇ. ಆಮೇಲೆ ಈ ಕಡೆ ಒಳಗೆ ಕೇಳಿಸ್ಕೊತಾರೆ, ನಾನು ಕೇಳಿಸ್ಕೊತಿಲ್ಲ, ಜಸ್ಟ್ ಫೋನ್ ಆಗ್ತಾ ಇದ್ದೀವಿ ಗೈಸ್. ಇವತ್ತು ವರ್ಷವ್ರ ಮನೇಲಿ ಏನು ಸಾಂಬಾರು ನೋಡಿ, ನುಗ್ಗೆಕಾಯಿ ಕಾಯಿಮ್ಮ. ನಮ್ಮ ಮನೇಲಿ ವೆಜ್ ಇವತ್ತು, ಹೊರಗಡೆಯಿಂದ ಕಬಾಬ್ ತಿಂತೀವಿ ಅಷ್ಟೇ. ಆಮೇಲೆ ಇನ್ನೂ ಒಂದು ಪೀಸ್ ಬರಬೇಕು, ಇನ್ನು ಸುಮಾರು ಜನ ಬರಬೇಕು ನಮ್ಮ ದೊಡ್ಡಮ್ಮನ ಮನೆಗೆ. ಅವರೆಲ್ಲರೂ ಬಂದಿದೆ. ನೋಡಿ ಫ್ಯಾಮಿಲಿ ಫೋಟೋ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಅಕ್ಕ ನೋಡಿ ಅವಾಗ ಎಷ್ಟು ಚೆನ್ನಾಗಿದ್ಲು, ಇವಾಗ ನೋಡಿ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾಳೆ ಅಲ್ವಾ? ಅದಕ್ಕಿಬ್ರು ಡಯಟ್ ಮಾಡ್ತಾ ಇದ್ದೀವಿ, ಏನು ತಿಂತಾ ಇದ್ದೀವಿ. ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ ನನಗೆ. ಯಾಕೆ ನೀನು ದಿನ ಹೇರ್ ಸ್ಟೈಲ್ ಮಾಡಿಕೊಡ್ಬಾರ್ದು ಆಫೀಸ್ಗೆ ಹೋಗೋ ಟೈಮಲ್ಲಿ? ಇಲ್ಲ ಮತ್ತು ಆಗಲೇ ತೆಗೆದ್ಬಿಟ್ಟೆ. ಅದಕ್ಕೆ ನನಗೆ 8:30 ಇರೋದು ಗೈಸ್ ಆಫೀಸು, ಆಯಿತಾ? ಅದಕ್ಕೆ ನಾನು ದಿನ ಇವಳ ಹತ್ರ ಬಂದು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಗೈಸ್. ನಾನಿವಾಗ ಮನೆಗೆ ಬಂದೆ, ಲೈಟ್ ಹಾಕಬೇಕಿತ್ತು, ಲೈಟ್ ಹಾಕ್ಬಿಟ್ಟು ಮತ್ತೆ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಅಕ್ಕ ಚೆನ್ನಾಗಿ ಮಾಡಿದಾಳಲ್ವ ಹೇರ್ ಸ್ಟೈಲ್. ನನಗೆ ಈ ಥರ ಆ್ಯಕ್ಚುಲಿ ಈ ಥರ ಜಡೆಗಳು ನಂಗೆ ತುಂಬ ಇಷ್ಟ. ಚೆನ್ನಾಗಿ ಹಾಕಿದ್ದಾಳೆ. ಇವಾಗ ಮತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಲಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನನಗೆ. ನೋಡ್ತೀನಿ.
ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು ತುಂಬ ದೊಡ್ಡ ವ್ಲಾಗ್ ಆಗೋಯಿತು, ಆದರೂ ಪರವಾಗಿಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಎಷ್ಟೊಂದು ದೊಡ್ಡ ವ್ಲಾಗ್ ಮಾಡಿರೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು, ಬಾಯ್.